ನನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋಂಥದ್ದು ಏನಿರುತ್ತೆ ಹೇಳಿ? ಇದೆ ಮೈನಾ, ತುಂಬಾ ಮುಖ್ಯವಾದದ್ದೇ ಇದೆ. ಸರ್, ಅದೇನೇ ಇದ್ರು ನಿಮ್ ಹುಟ್ಟಹಬ್ಬ ಆಗೋಗ್ಲಿ, ಆಮೇಲೆ ಮಾತಾಡೋಣ. ಈಗ ಎಲ್ರು ನಿಮ್ಗೋಸ್ಕರ ಕಾಯ್ತಿರ್ತಾರಲ್ವಾ? ಇಲ್ಲ ಮೈನಾ, ಇದು ಎಲ್ರ ಮುಂದೆನೇ ಮಾತಾಡ್ಬೇಕಿತ್ತು. ಅದಕ್ಕೆ ಅಲ್ವಾ ಇಷ್ಟು ಗ್ರ್ಯಾಂಡ್ ಆಗಿ ಎಲ್ಲ ಅರೇಂಜ್ ಮಾಡಿದ್ದು. ಇಲ್ಲ ಅಂದಿದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟೇ ಮಾಡ್ಕೊಳ್ತಿರ್ಲಿಲ್ಲ. ಸರ್, ಏನ್ ಹೇಳ್ತಿದ್ದೀರಾ? ಹೌದು ಮೈನಾ, ಈ ಬರ್ಡೇ ಪಾರ್ಟಿನ ನನಗೋಸ್ಕರ ಮಾತ್ರ ಮಾಡ್ತಿರೋದಲ್ಲ, ನಿನಗೋಸ್ಕರ ಕೂಡ. ಅಯ್ಯಯ್ಯೋ, ಪುಷ್ಪಕ್ ಸರ್ ಅವ್ರ ಪ್ರೀತಿ ವಿಷಯ ಹೇಳ್ಕೋಬೇಕು ಅಂತಿದ್ದಾರೆ. ಬೇಡ ಸರ್, ದಯವಿಟ್ಟು ಹೇಳ್ಕೋಬೇಡಿ, ಆಮೇಲೆ ನಿಮ್ಗೆ ನೋವಾಗೋದು. ದಯವಿಟ್ಟು ಸರ್, ನಿಮ್ದಮ್ಮಯ್ಯ ಅಂತೀನಿ, ಹೇಳ್ಕೋಬೇಡಿ. ಮೈನಾ, ನಿನ್ನ ಹತ್ರ ಮಾತಾಡಬೇಕು ಅಂತೇನೋ ಕರ್ಕೊಂಡು ಬಂದ್ಬಿಟ್ಟೆ, ಆದರೆ ಈಗದನ್ನ ಹೇಳ್ಕೊಳ್ಳೋಕ್ಕೆ ಸಂಕೋಚ ಆಗ್ತಿದೆ. ಹೇಳ್ಬೇಡಿ ಸರ್, ಸುಮ್ಕಿದ್ ಬಿಡಿ. ಆದ್ರೆ ಈ ಚಾನ್ಸ್ ಮತ್ತೆ ಸಿಗಲ್ಲ. ಎಲ್ಲ ಹೇಳ್ಬಿಡ್ತೀನಿ ಮೈನಾ. ಮೈನಾ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ನೋಡಿದ್ರೆ ನಿನ್ಗೇನನ್ಸುತ್ತೆ? ಯಾಕೆ ಸರ್ ಹೀಗೆ ಕೇಳ್ತಿದ್ದೀರಾ? ನೀನ್ ಹೇಳು ಮೈನಾ, ನಾನು ನೋಡಿದ್ರೆ ನಿನ್ಗೇನನ್ಸುತ್ತೆ? ಸರ್, ನಿಮ್ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವು ತುಂಬಾ ಒಳ್ಳೆಯವರು. ನಾನ್ ಕೇಳಿದ್ದು ಒಳ್ಳೆಯವನ ಕೆಟ್ಟವನ ಅಂತಲ್ಲ ಮೈನಾ. ನಿನ್ಗೆ ಹೇಗೆ ಹೇಳಿ? ಹೇಗಂದ್ರೆ, ನೀನ್ ಹುಡುಗಿ, ನಾನು ಹುಡುಗ. ಒಂದು ಹುಡುಗನ್ ನೋಡಿದಾಗ ಏನನ್ಸುತ್ತೆ, ಆ ಥರ ನಿನಗೆ ನಾನು ನೋಡಿದ್ರೆ ಏನನ್ಸುತ್ತೆ? ಆಗ್ಲೂ ನೀವು ಒಳ್ಳೆಯವ್ರಂತಾನೆ ಅನಿಸ್ತೀರಾ? ಹಾಗಲ್ಲ ಮೈನಾ. ಇನ್ ಹೇಗ್ ಸರ್? ಅಯ್ಯೋ, ನಿನ್ಗೆ ಹೇಗೆ ಹೇಳಿ? ಮೈನಾ, ಒಬ್ರನ್ನ ನೋಡಿದಾಗ ಒಂದು ಇಂಪ್ರೆಷನ್ ಬರುತ್ತೆ ಗೊತ್ತಾ? ಇಂಪ್ರೆಷನ್ ಅಂದ್ರೆ ಒಂದು ಹುಡುಗಿನ ನೋಡಿದಾಗ ಇವಳು ನನ್ನ ಫ್ರೆಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ರೀತಿ ಒಂದು ಹುಡುಗನ್ ನೋಡಿದಾಗ ಅನ್ಸುತ್ತಲ್ವಾ, ಹಾಗೆ ನಿನಗೆ ನನ್ನ ನೋಡಿದಾಗ ಏನನ್ಸುತ್ತೆ? ಏನನ್ಸುತ್ತೆ ಮೈನಾ? ಜಯಂತಿ, ಮೈನಾ ಸಿಕ್ಕಿಲ್ಲ. ಇಲ್ಲ. ಇವಾಗ ಏನ್ ಮಾಡೋದು? ಧ್ರುವ, ಮೈನಾಗ ಫೋನ್ ಮಾಡಿ ನೋಡು, ಮೈನಾ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಮೈನಾ? ಫೋನ್ ಎತ್ತಿ ಮೈನಾ ಅವರೇ. ಮೈನಾ ಪ್ಲೀಸ್ ಫೋನ್ ತೆಗೀರಿ ಮೈನಾ ಅವರೇ. ಮೈನಾ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಇಲ್ಲಿ ಕರ್ಕೊಂಡು ಬಂದ್ರೆ ಕಾಲ್ ಮಾಡಿ ಯಾರು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಯಾರದು? ಓಹೋ, ಧ್ರುವನಾ? ಸರಿ ಬಿಡು, ಆಮೇಲೆ ಕಾಲ್ ಮಾಡಿದ್ರೆ ಆಯ್ತು. ಯಾಕೋ, ಏನಾಯ್ತು? ಫೋನ್ ಕಟ್ ಮಾಡ್ತಿದಾರೋ? ಫೋನ್ ಕಟ್ ಮಾಡ್ತಾ ಇದ್ದಾಳ? ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ. ಈಗ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ.
ಮೈನಾ, ಏನೂ ಆಗೋದಿಲ್ಲ. ಬ್ಯುಸಿ ಇರಬೇಕು, ಅದಕ್ಕೆ ಕಟ್ ಮಾಡಿರ್ತಾರೆ. ಇನ್ನೊಂದ್ಸಲ ಟ್ರೈ ಮಾಡು. ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫಾ? ಮೈನಾ, ಈಗ ಹೇಳು, ನಿನಗೆ ನಾನು ನೋಡಿದ್ರೆ ಏನನ್ಸುತ್ತೆ? ಸರ್, ನೀವು ನನ್ನ 1000 ಸಲ ಕೇಳಿದ್ರು ನನ್ನ ಉತ್ತರ ಒಂದೇ. ನೀವು ತುಂಬಾ ಒಳ್ಳೆಯವರು. ಅಯ್ಯೋ ಮೈನಾ, ಒಳ್ಳೆಯವನು ಓಕೆ, ಅದನ್ನ ಬಿಡು. ಸರ್, ನೋಡಿ, ನಿಮ್ಮಿಂದ ನಮ್ಮೂರಲ್ಲಿ ನಮ್ಮಪ್ಪಯ್ಯ, ಅಮ್ಮ, ಅಕ್ಕ ಎಲ್ಲರೂ ನೆಮ್ಮದಿಯಾಗವ್ರೆ. ಅವ್ರನ್ನ ಸಾಕೋ ಶಕ್ತಿ ಕೊಟ್ಟಿರೋ ದೇವ್ರು ನೀವು. ಮೈನಾ ಮೈನಾ ಮೈನಾ, ನಾನ್ ನಿನಗೇನ್ ಶಕ್ತಿ ಕೊಟ್ಟಿಲ್ಲ. ನೋಡು, ನೀನ್ ಕೆಲಸ ಮಾಡ್ತಿದ್ಯಾ, ನಿನಗೆ ನಮ್ಮ ಕಂಪ್ನಿ ಸಂಬಳ ಕೊಡ್ತಿದೆ, ಅದನ್ನ ಬಿಡು. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಹೇಳ್ತಿರೋದನ್ನ ನೀನ್ ಅರ್ಥನೇ ಮಾಡ್ಕೋತಿಲ್ಲ. ನೋಡು, ಈಗ ನನ್ ನೋಡಿದ್ರೆ ಇವನ್ ಜೊತೆ ಜೀವನ ಪೂರ್ತಿ ಬಾಳ್ವೆ ಮಾಡ್ಬೋದು ಅಂತ ನಿನಗನ್ಸುತ್ತಾ? ಹಾ, ನನ್ನ ಸ್ನೇಹಿತರೆಲ್ಲ ಜೀವನ ಪೂರ್ತಿ ನನ್ನ ಜೊತೆಗಿರ್ಬೇಕು ಅಂತ ಹೇಗನ್ಸುತ್ತೋ, ನೀವು ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್. ಓ ಗಾಡ್ ಮೈನಾ, ನೀನ್ ಹೋಗಿ ಹೋಗಿ ನನ್ನನ್ನ ನಿನ್ ಫ್ರೆಂಡ್ಸ್ ಜೊತೆ ಹೋಲಿಸ್ತಿದ್ಯಲ್ಲ. ನಾನು ನಿನಗೋಸ್ಕರ ಇಲ್ಲಿ MD ಆಗಿ ಬಂದಿದ್ದು. ಆದ್ರೆ ನಾನು ಮಾಡಿದ ಒಂದೇ ಒಂದು ತಪ್ಪೇನ್ ಗೊತ್ತಾ? ನೀನ್ ಇಲ್ಲೇನ್ ಕೆಲಸ ಮಾಡ್ತಿದ್ಯಾ ಅಂತ ತಿಳ್ಕೊಳ್ದೆ ಹೋಗಿದ್ದು. ನೀನ್ ಹೆಲ್ಪರ್ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಿನ್ನ ಅವತ್ತೇ ಟೈಲರ್ ಮಾಡ್ತಿದ್ದೆ. ಈಗ್ಲಾದ್ರೂ ಅರ್ಥ ಮಾಡ್ಕೊ ಮೈನಾ, ನೀನ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ, ನಾನು ನಿನಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನಿಮ್ಗೆ ಕಷ್ಟಪಡೋರಂದ್ರೆ ತುಂಬಾ ಕನಿಕರ ಅಂತ ಅರ್ಥ ಆಯ್ತು. ನಮ್ಮಂತವ್ರಿಗೆ ಉತ್ತೇಜನ ಮಾಡ್ತೀರಾ, ಜೀವನದಲ್ಲಿ ಬೆಳೆಯೋ ತರ ಮಾಡ್ತೀರಾ. ನನ್ಗೇನು ಬೇಜಾರಿಲ್ಲ ಸರ್. ನನ್ಗೆ ಹೆಲ್ಪರ್ ಕೆಲಸ ಇದ್ರೂ ಪರವಾಗಿಲ್ಲ, ಟೈಲರಿಂಗ್ ಕೆಲಸ ಇದ್ರೂ ಪರವಾಗಿಲ್ಲ, ಯಾವುದೇ ಆದ್ರೂ ನಾನು ಶ್ರದ್ಧೆ ಭಕ್ತಿಯಿಂದಾನೇ ಮಾಡ್ತೀನಿ. ಮೈನಾ, ನೀನ್ ಮೇನ್ ವಿಷಯನೇ ಅರ್ಥ ಮಾಡ್ಕೋತಿಲ್ಲ. ನನ್ಗೆ ಹುಷಾರಿಲ್ದಿದ್ದಾಗ ನೀನ್ ಬಂದು ನನಗೆ ಕೇರ್ ಮಾಡ್ತಿದ್ದೆ ಅಲ್ವಾ? ಆ ಥರ ಕೇರ್ ಮಾಡೋದಕ್ಕೆ ಎಲ್ರಿಂದನೂ ಸಾಧ್ಯ ಇಲ್ಲ ಮೈನಾ. ಇಬ್ರು ಮಧ್ಯೆ ಒಂದು ಫೀಲ್ ಇರಬೇಕು, ಆಗ ಮಾತ್ರ ಸಾಧ್ಯ. ನಾನು ಮೇಡಮ್ ಅವ್ರಿಗೂ ಸೇವೆ ಮಾಡಿದೆ ಅಲ್ವಾ? ಮೈನಾ, ನಾನ್ ನಿನ್ನ ನನ್ನ ಮನೆಯವಳು ಅಂತ ಅನ್ಕೊಂಡಿದ್ದೀನಿ. ಸರ್, ನಾನು ನಮ್ಮ ಮನೆಯವರು ನಿಮ್ಮನ್ನ ಹಾಗೆ ಅನ್ಕೊಂಡಿದೀವಿ. ಸರಿ ಸರ್, ಬನ್ನಿ, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿರ್ತಾರೆ, ಅವ್ರನ್ನ ಯಾಕೆ ಸುಮ್ಮನೆ ಕಾಯಿಸೋದು? ಸರಿ, ನಾನು ಹೋಗಿರ್ತೀನಿ, ನೀವು ನನ್ನ ಹಿಂದೆನೆ ಬನ್ನಿ, ಆಯ್ತಾ? ಮೈನಾ, ಒಂದ್ ನಿಮಿಷ.